comes to motorcycle, we mainly focus on three things: city commune, long rides, ಮತ್ತೆ ಶಾರ್ಟ್ ರೈಡ್ಸ್. ಸೊ ಈ ಗಾಡಿ ಸಿಟಿ ಕಮ್ಯೂನ್ಗಂತೂ ಅಲ್ಲ, ಮೇನ್ ಪರ್ಪಸ್ ಇದ್ರದ್ದು ಲಾಂಗ್ ರೈಡ್ಸ್. ಸಿಟಿ ಕಮ್ಯೂನಿಗೆ ಆಗಲ್ಲ, ಸಿಕ್ಕಾಬಟ್ಟೆ ಹೆವಿ ಇದೆ ಗಾಡಿ. ಸೊ ಶಾರ್ಟ್ ರೈಡ್ಸ್ ನೀವು ಆರಾಮಾಗಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಲಾಂಗ್ ರೈಡ್ಸ್ ಅಂತ ಬಂದರೆ ಕಿಂಗ್ ಆಫ್ ದಿ ಸೆಗ್ಮೆಂಟ್ ಇದು. ಸೊ ಇದ್ರ ಸೀಟ್ ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 800 mm ಇದೆ. ಸೊ ಒಂದು 5'9", 5'10" ಇರೋರು ಕೂಡ ಈಸಿ ಆಕ್ಸೆಸ್ ಮಾಡ್ಬೋದು ಲ್ಯಾಂಡ್ನ. ಸೊ ಗಾಡಿ ಅದಕ್ಕೆ ನಿಮಗೆ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿದೆ. ಲಾಂಗ್ ರೈಡ್ಸ್ ಮಾತ್ರ ಮಾಡಿಸಿದ ಗಾಡಿ. ಸೊ ನೆಕ್ಸ್ಟ್ ಗಾಡಿ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ಫ್ರಂಟ್ ಅಲ್ಲಿ USD ಬರುತ್ತೆ, ಬ್ಯಾಕ್ ಅಲ್ಲಿ ಮೋನೋಶಾಕ್ ಬರುತ್ತೆ. ಅಡ್ಜಸ್ಟೇಬಲ್ ಏನಿಲ್ಲ, ಬಟ್ ನನಗೇನು ಅದರ ಅವಶ್ಯಕತೆ ಕಾಣಲಿಲ್ಲ. ಸಸ್ಪೆನ್ಷನ್ ಮಾತ್ರ ಬಟ್ರ್ ಸ್ಮೂತ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೆಕ್ಸ್ಟು ಪ್ರೊಟೆಕ್ಷನ್ ಬಗ್ಗೆ ಹೇಳೋದಾದ್ರೆ ಗಾಡಿದು, ಸೊ ಈ ಏನು ನೋಡ್ತಿದ್ರೆ ಕ್ರ್ಯಾಶ್ ಗಾಡಿ ಇದು ಗಾಡಿಲೇ ಬರುತ್ತೆ. ಸೊ ಇದು ನಾನು ಹಾಕಿರೋದು. ಪ್ರೊಟೆಕ್ಷನ್ ಬೇಕೇ ಬೇಕು ಗಾಡಿಗೆ. ಇದಂತೂ ತುಂಬ ಸ್ಟಡಿ ಮತ್ತು ಒಳ್ಳೆ ಲುಕ್ ಆಗಿದೆ ಗಾಡಿಗೆ. ಇದು ಲೆಗೆಂಡ್ರಿ ಅವ್ರದ್ದು. ಸೊ ನೆಕ್ಸ್ಟ್ ಬ್ಯಾಚ್ ಪ್ಲೇಟ್ ಹಾಕಿದ್ದೀನಿ, ಅದು ಕೂಡ ಅವ್ರದ್ದೇನೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ರಾಡಕ್ಟ್ ಅದು. TRKಗೆ ಹಾಕ್ಸೋರು ಸಖತ್ತಾಗಿದೆ ನೋಡಿ. ಸೊ ಇದೆಲ್ಲ ಆದ್ಮೇಲೆ ಗಾಡಿಲಿ ನೆಕ್ಸ್ಟ್ ಬರೋಂಥದ್ದು ಲೈಟಿಂಗ್ಸು. ಗಾಡಿಲಿ ಕೊಟ್ಟಿರೋ ಲೈಟಿಂಗ್ಸ್ ಏನಕ್ಕೆ ಕೊಟ್ಟವರೋ ಗೊತ್ತಿಲ್ಲ, ಒಂದೇ ಒಂಚೂರು ಯೂಸ್ ಇಲ್ಲ. ಸೊ ಅದಕ್ಕೆ ನಾನು ಫಾಗ್ ಲೈಟ್ಸ್ ಅಂತ ಬೇಕೇ ಬೇಕು, ಹಾಕ್ಲೇಬೇಕು. ಸೊ HG ಅವ್ರದ್ದು ಒಂದು 70 ವ್ಯಾಟ್ಸ್ ಅಂದರೆ ಒಂದು ಲೈಟ್ 70 ವ್ಯಾಟ್ಸ್, 140 ವ್ಯಾಟ್ಸ್ದು ಫಾಗ್ ಹಾಕಿದ್ದೀನಿ. ಸೊ ಮುಂದ್ಗಡೆ ಒಂದು ಸಣ್ಣ ಒಂದು 70 ವ್ಯಾಟ್ಸ್ ಎರಡರಿಂದ ಸೇರಿ ಒಂದು ಲೈಟ್ಸ್ ಹಾಕಿದ್ದೀನಿ. ಹೆಡ್ ಲೈಟ್ನ ಒಂದನ್ನ ಬಲ್ಬ್ ತೆಗೆದ್ಬಿಟ್ಟು ಅದಕ್ಕೆ ನೈಟ್ ಇದು ಹಾಕಿದ್ದೀನಿ. ಸೊ ಫೋಕಸ್ ಈಸ್ ಅಲ್ಟಿಮೇಟ್. ನಿಮಗೆ ತೋರಿಸ್ತೀನಿ ನಾನು ಶಾರ್ಟ್. ಸೊ ನೆಕ್ಸ್ಟ್ ವಿಂಡ್ಶೀಲ್ಡ್ ಈ ಗಾಡೀಲಿ ಒಂದು ಒಳ್ಳೆ ಪರ್ಪಸಿಗೆ ಮಾಡಿರೋ ವಿಂಡ್ಶೀಲ್ಡು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ನಿಮಗೆ ಗೊತ್ತಾಗುತ್ತೆ ಅದು ಯೂಸ್ ಏನು ಅಂತೇಳಿ. ಸೊ ನೆಕ್ಸ್ಟು ಗಾಡೀಲಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ಸ್ ಬರಲ್ಲ. ಸೊ ಇವಾಗ ಏನು ಅಪ್ಡೇಟ್ ಆಗಿದೆ TRK 502, ಅದರಲ್ಲಿ ನಿಮಗೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ಸ್ ಇದೆ. ನಾನು ತೊಗೋಬೇಕಾದ್ರೆ ಏನು ಇರಲಿಲ್ಲ. ಸೊ ನನಗೇನಾದ್ರೂ ಯೂಸ್ ಕಾಣಲಿಲ್ಲ. ಮಾತ್ರ ಈ ಸೌಂಡ್ ಇಂಜಿನಿಯರಿಂಗ್ ಅದೆಲ್ಲಿಂದ ಮಾಡ್ತಾರೋ ಬೆನ್ನಿಲಿ ಅವರು, ಕ್ರೇಜಿ ಸೌಂಡ್ ಇದೆ ಗಾಡೀಲಿ. ಎಕ್ಸಾಸ್ಟ್ ನೋಟ್ ನಾನು ಕೇಳಿಸ್ತೀನಿ ನಿಮಗೆ. ನೆಕ್ಸ್ಟ್ ಗಾಡಿ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದ್ರೆ ಗಾಡಿಯಲ್ಲಿ 47 bhp 46 Nm ಟಾರ್ಕ್ ಇದೆ. ಸೊ ಟಾಪ್ ಸ್ಪೀಡ್ ನೀವು ಒಂದು 170 ಎಕ್ಸ್ಪೆಕ್ಟ್ ಮಾಡ್ಬೋದು ಗಾಡೀಲಿ. ಸೊ ನೆಕ್ಸ್ಟ್ ನಿಮಗೆ ಗಾಡಿ ಪರ್ಪಸ್ ಏನಕ್ಕೆ ಅಂದರೆ ಆಫ್ ರೋಡ್ಗಂತೂ ಅಲ್ಲ ಗಾಡಿ ಇದು, ಮೇನ್ಲಿ ಫಾರ್ ಟೂರಿಂಗ್. ಆಫ್ ರೋಡ್ ಸಣ್ಣ ಪುಟ್ಟ ಆಫ್ ರೋಡ್ ಮಾಡ್ಬೋದು, ಬಟ್ ಹಾರ್ಡ್ ಆಫ್ ರೋಡಿಗೆ ಮಾಡ್ತೀರಂದ್ರೆ ಆಗಲ್ಲ. ಇದರಲ್ಲಿ ನೆಕ್ಸ್ಟ್ ವೇರಿಯಂಟ್ ಇದೆ 502X ಅಂತ, ಅದಕ್ಕೆ ಹೋಗ್ಬೋದು. ಸೊ ಟೂರಿಂಗ್ ಪರ್ಪಸ್ ಮಾತ್ರ ಯಾವ ಗಾಡಿಗೂ ಒಂದು ಕಮ್ಮಿ ಇಲ್ಲ, ಇದು ಸಖತ್ತಾಗಿದೆ ಗಾಡಿ. ಸೊ ಗಾಡಿಗೆ ನಾನೊಂದು ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್ ಹಾಕಿದ್ದೀನಿ. ಯಾವುದು ಅಂದರೆ ಆಂಡ್ರಾಯ್ಡ್ ಕಾರ್ಪ್ಲೇ. ಸೊ ಇದು ಬೇಕೇ ಬೇಕು ಲಾಂಗ್ ರೈಡ್ಸಲ್ಲಿ. ಇದಿಲ್ಲ ಅಂದ್ರೆ ಆಗಲ್ಲ. ಸುಮ್ಮನೆ ಮೊಬೈಲ್ ತೆಗಿ ಚುಚ್ಚು ಚಾರ್ಜಿಗೆ ಹಾಕು. ಸೊ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದೊಂದು ಸಖತ್ತಾಗಿರೋ ಒಂದು ಡಿವೈಸ್ ಇದು ಬೈಕಿಗೆ. ಸೊ ನೆಕ್ಸ್ಟು ಗಾಡಿದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಏನಂದರೆ, ಗಾಡಿಯಲ್ಲಿ
ಈ 6000 RPM ಆದಮೇಲೆ ನಿಮಗೆ ಲೈಟಾಗಿ ಸ್ವಲ್ಪ ವೈಬ್ರೇಷನ್ಸ್ ಫೀಲ್ ಆಗುತ್ತೆ ಫುಟ್ ಬ್ರೇಕ್ಸಲ್ಲಿ ಮತ್ತು ಹ್ಯಾಂಡಲ್ ಬಾರ್ಸಲ್ಲಿ, ಬಟ್ ನಾಟ್ ಮಚ್ ನೋಟಿಸೇಬಲ್. ತೊಂದರೆ ಇಲ್ಲ, ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಸೊ ಇನ್ನೊಂದು ನೆಗೆಟಿವ್ ಅಂದರೆ ಸರ್ವಿಸು. ಗಾಡಿದು ಸರ್ವಿಸು ನಿಮಗೆ ಶೋರೂಮಲ್ಲಿ ಆಲ್ಮೋಸ್ಟ್ ಒಂದು 8,000 to 9,000 ಬರುತ್ತೆ. ಸ್ಪೇರ್ ಪಾರ್ಟ್ಸು ಅಷ್ಟೇ. ನಿಮಗೆ ಏನಾದ್ರು ಮೇಜರ್ ಇಶ್ಯೂ ಬಂತು ಅಂದರೆ ಸ್ಪೇರ್ ಪಾರ್ಟ್ಸು ಸ್ವಲ್ಪ ಸಿಗೋದು ಕಷ್ಟ. ಅದು ಬಿಟ್ಟರೆ ನಿಮಗೆ ಒಂದು 8-8.5 ಬಜೆಟ್ ಇದೆ ಅಂದರೆ ಕಣ್ಣು ಮುಚ್ಕೊಂಡು ಈ ಗಾಡಿಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಆ ಸೆಗ್ಮೆಂಟಲ್ಲಿ ಈ ಗಾಡಿ ಕಿಂಗ್. ಸೊ ದಟ್ಸ್ ಆಲ್ ಅಬೌಟ್ ಮೈ ಬೈಕ್. ಗಾಡಿ ರಿವ್ಯೂ ನೋಡಿದ್ರಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಸ್ ಯೂಶುವಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಬಾಯ್ ಬಾಯ್, ಎಂಜಾಯ್.